ಪ್ರಿಯ ಭಕ್ತರಿಗೆ ನಮಸ್ಕಾರಗಳು. ಶ್ರೀಮಾತೆ ಶ್ರೀ ಶಾರದಾ ದೇವಿಯವರ ಜನ್ಮದಿನದ ಅಂಗವಾಗಿ 3ನೇ ದಿನದ ಕಾರ್ಯಕ್ರಮಕ್ಕೆ ನಾವು ಇಂದು ಪ್ರವೇಶವನ್ನು ಮಾಡ್ತಾ ಇದ್ದೇವೆ. ಇಂದು ತಾಯಿತನದ ಬೆಳಕು ಶ್ರೀಮಾತೆ ಶಾರದಾ ದೇವಿ ಎಂಬ ವಿಷಯವಾಗಿ ಪ್ರವಚನವನ್ನು ನೀಡಲು ಶ್ರೀ ಎಚ್.ಎನ್. ಮುರಳೀಧರ ಅವರು ಇಂದು ನಮ್ಮಲ್ಲಿಗೆ ಆಗಮಿಸಿದ್ದಾರೆ. ಅವರ ಬಗ್ಗೆ ಒಂದು ಕಿರುಪರಿಚಯ. ಶ್ರೀ ಎಚ್.ಎನ್. ಮುರಳೀಧರ ಅವರು ಸ್ವಾಮಿ ವಿವೇಕಾನಂದ ಶೈಕ್ಷಣಿಕ ಅನುಸಂಧಾನ ಕೇಂದ್ರದ ಶೈಕ್ಷಣಿಕ ನಿರ್ದೇಶಕರಾಗಿದ್ದಾರೆ. ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ MA ಮತ್ತು MPhil ಪದವಿಯನ್ನು ಪಡೆದಿದ್ದಾರೆ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಪುರಂದರದಾಸರ ಕೃತಿಗಳ ಶೈಲಿ ಮತ್ತು ಛಂದಸ್ಸುಗಳ ಅಧ್ಯಯನ ಎಂಬ ವಿಷಯವಾಗಿ PhD ಪಡೆದಿದ್ದಾರೆ. ದಿವ್ಯತ್ರಯರ ಜೀವನ ಸಂದೇಶಗಳು, ದಾಸ ಸಾಹಿತ್ಯ ಹಾಗೂ ವಚನ ಸಾಹಿತ್ಯವನ್ನು ಮಾನ್ಯರು ಆಳವಾಗಿ ಅಧ್ಯಯನ ಅನುಸಂಧಾನ ಮಾಡಿ ಆ ಕುರಿತಾಗಿ ಅನೇಕ ಪ್ರತಿಷ್ಠಿತ ವೇದಿಕೆಗಳಿಂದ ಉಪನ್ಯಾಸಗಳನ್ನು ನೀಡಿದ್ದಾರೆ. ಅವರು ವಚನ ಮೀಮಾಂಸೆಯ ಕುರಿತು ಸುಳಿವ ಜಂಗಮ ಮತ್ತು ಅನಿಯಮ ಎಂಬ ವಿಮರ್ಶಾತ್ಮಕ ಬರಹಗಳನ್ನು ರಚಿಸಿದ್ದಾರೆ. ವಿಜಯವಾಣಿ ಪತ್ರಿಕೆಯಲ್ಲಿ ಅವರು ನಿರಂತರ 5 ವರ್ಷಗಳ ಕಾಲ ವಚನ ಸಾಹಿತ್ಯವನ್ನು ಕುರಿತಂತೆ ಅಂಕಣವನ್ನು ಬರೆದಿದ್ದಾರೆ. ಆ ಅಂಕಣದ ಹೆಸರು ಜ್ಯೋತಿರ್ಲಿಂಗ. ಶ್ರೀಯುತರು ಈ ಪರಿಯ ಸೊಬಗು, ಯುಗದರ್ಶನ, ವ್ಯಾವಹಾರಿಕ ಕನ್ನಡ ಮತ್ತು ಸಂವಹನ ಕನ್ನಡ ಎಂಬ ಗ್ರಂಥಗಳನ್ನು ರಚಿಸಿದ್ದಾರೆ. ಶ್ರೀರಾಮಕೃಷ್ಣ ವಿವೇಕಾನಂದ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಶ್ರೀಯುತರು ಸ್ವಾಮಿ ವಿವೇಕಾನಂದರ ಕವನಗಳ ಸಂಕಲನದ ಕನ್ನಡ ಅನುವಾದ, ಹಾಡು ಚಾಗಿಯ ಹಾಡನ್ನು, ಶ್ರೀಮಾತೆಯವರ ಸಂದೇಶಾಮೃತವನ್ನು ಒಳಗೊಂಡಂತಹ ಕೃತಿ ವಾತ್ಸಲ್ಯ ತೀರ್ಥ, ಸ್ವಾಮಿ ಯತೀಶ್ವರಾನಂದಜಿಯವರ ಧ್ಯಾನ ಮತ್ತು ಆಧ್ಯಾತ್ಮಿಕ ಜೀವನದ ಕೆಲವು ಅಧ್ಯಾಯಗಳ ಅನುವಾದ ಧ್ಯಾನ ಜೀವನ ದೀಪಿಕೆ, ಶ್ರೀರಾಮಕೃಷ್ಣ ಉಪನಿಷತ್ತು ಎಂಬ ಅನುವಾದ ಕೃತಿ, ಶಕ್ತಿ ಸಂಜೀವಿನಿ ಎಂಬ ಸಂಕಲನ, ಸ್ವಾಮಿ ವೀರೇಶ್ವರಾನಂದಜಿಯವರ ಬದುಕು ಮತ್ತು ಸಂದೇಶವನ್ನು ಒಳಗೊಂಡಂತಹ ಕೃತಿ ಬದುಕು ಬೆಳಕು, ಹೀಗೆ 10 ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ.